ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇರೋದು ಶ್ರೀರಾಮನ ಪುಣ್ಯ ದರ್ಶನವನ್ನು ಮಾಡೋದಕ್ಕಾಗಿ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, 1 ನಿಮಿಷದ ವರದಿ, ಕ್ವಿಕ್ ಆಗಿ ನೋಡೋಣ ಬನ್ನಿ. ಅಲ್ಲೂ ರಾಮ ಇಲ್ಲೂ ರಾಮ ಎಲ್ಲೆಲ್ಲೂ ರಾಮ, ಇದು ಈಗ ಅಕ್ಷರಶಃ ಸತ್ಯ. ಹಿಂದೂಗಳು ಎಲ್ಲೆಲ್ಲಿ ನೆಲೆಸಿದ್ದಾರೋ ಅಲ್ಲೆಲ್ಲ ಶ್ರೀರಾಮಚಂದ್ರನ ಗುಣಗಾನ ಜೋರಾಗಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ಹಿಂದೂಗಳು ನಗರದಲ್ಲಿ ಭರ್ಜರಿಯಾಗಿ ಕಾರ್ ರ್ಯಾಲಿ ಮಾಡಿದ್ರು. ನಗರದ 11 ದೇಗುಲಗಳ ಮುಂದೆ ನಿಂತು ಭಜನೆ ಮತ್ತು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ರು. ಹ್ಯೂಸ್ಟನ್ನ ದೇವಸ್ಥಾನ ಅಧಿಕಾರಿಗಳಿಗೆ ಅಮೆರಿಕ ವಿಶ್ವ ಹಿಂದೂ ಪರಿಷತ್ ಮೂಲಕ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನವನ್ನ ನೀಡಲಾಯಿತು. ರ್ಯಾಲಿಯಲ್ಲಿ 500ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು. ಕೇಸರಿ ಧ್ವಜಗಳು ಮತ್ತು ಅಮೆರಿಕ ರಾಷ್ಟ್ರಧ್ವಜ ಹಿಡಿದು ಸಂಭ್ರಮಿಸಿದ್ರು. ವಿಶೇಷವೆಂದರೆ 4 ಕಿಲೋಮೀಟರ್ಗೂ ಉದ್ದ ನಡೆದ ರ್ಯಾಲಿಯಲ್ಲಿ 216 ಕಾರುಗಳಿದ್ವು. ಅವುಗಳಿಗೆ 8 ಬೈಕ್ಗಳಲ್ಲಿ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ರು. ರ್ಯಾಲಿಗೆ ಹ್ಯೂಸ್ಟನ್ನ ಶ್ರೀ ಮೀನಾಕ್ಷಿ ಮಂದಿರದ ಆವರಣದಲ್ಲಿ ಮುಖಂಡ ಜುಗಲ್ ಮಲಾನಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ರ್ಯಾಲಿಯು ರಿಚ್ಮಂಡ್ನ ಶ್ರೀ ಶರದ್ ಅಂಬಾ ದೇಗುಲದ ಆವರಣದಲ್ಲಿ ಸಮಾಪ್ತಿಯಾಯಿತು. ಸುಮಾರು 2,000 ಮಂದಿ ರಾಮಭಕ್ತರು, ಕೆಲವರು ಭಾವುಕರಾಗಿ ರ್ಯಾಲಿಯನ್ನ ಸ್ವಾಗತಿಸಿದ್ದು ಗಮನ ಸೆಳೆಯಿತು. ಮಂತ್ರಾಕ್ಷತೆ, ಗಂಗಾಜಲ, ರಾಮಾಯಣದ ಸುಂದರ ಕಾಂಡದ ಪ್ರತಿ ಹಾಗೂ ಸಿಹಿ ತಿನಿಸು ಹಿಡಿದು ಭಕ್ತರು ಸಂಭ್ರಮಿಸಿದ್ರು. ಹ್ಯೂಸ್ಟನ್ನಲ್ಲಿ ಈ ಮಾದರಿಯ ರ್ಯಾಲಿ ಇದೇ ಮೊದಲ ಬಾರಿ ಆಯೋಜನೆಯಾಗಿದ್ದು ದಾಖಲೆಯೂ ಆಗಿದೆ. ಒಟ್ನಲ್ಲಿ ಸಪ್ತಸಾಗರದ ಆಚೆಯಲ್ಲೂ ಶ್ರೀರಾಮನ ನಾಮಸ್ಮರಣೆ ಹೊಸ ಅಲೆಯನ್ನೇ ಸೃಷ್ಟಿ ಮಾಡ್ತಾ ಇದೆ.